ಸೊ ಕಮಿಂಗ್ ಬ್ಯಾಕ್, ಸಾರಿ ಕಾಲ್ ಬಂತು. ಸೊ ನಮ್ಮ ಲೈಫಲ್ಲಿ ನಮಗೊಂದು ರಿಲ್ಯಾಕ್ಸೇಷನ್, ಒಂದು ಬ್ರೇಕ್ ಬೇಕಾಗಿತ್ತು. ಸೊ ಲಾಸ್ಟ್ ಇಯರ್ ಎಲ್ಲ ಎಲ್ಲೋಗಿದ್ವಿ ಅಂತೆಲ್ಲ ನನ್ನ ವ್ಲಾಗ್ಸ್ ನೋಡಿದ್ದೀರಾ. ಇನ್ನೂ ಯಾರು ಹೋಗಿ ನೋಡಿಲ್ಲ, ಖಂಡಿತ ಹೋಗಿ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಆ್ಯಂಡ್ ಈ ಸಲ 2025 ನನ್ನ ವಿಶ್ ಬೋರ್ಡಲ್ಲಿ ಇದ್ದಿದ್ದು ನಾವು ಮಾಲ್ದೀವ್ಸ್ಗೆ ಹೋಗಬೇಕು ಅಂತ. ಸೊ ಅದು ಆ್ಯಕ್ಚುಲಿ ಬುಕ್ಕಿಂಗ್ ಆಗಿತ್ತು. ಇವಾಗಲೂ ನಂದು ಅಡ್ವಾನ್ಸ್ ಅಂದರೆ ಬುಕ್ ಮಾಡಿರೋ ಅಡ್ವಾನ್ಸ್ ಅವ್ರ ಹತ್ರನೇ ಇದೆ, ಬಿಕಾಸ್ ಅದು ನಾನ್ ರೀಫಂಡಬಲ್. ನೆಕ್ಸ್ಟ್ ನಾನು ಯಾವಾಗ ಹೋಗ್ಬೇಕಂದ್ರೂ ತಿರ್ಗಾ ಅವ್ರ ಹತ್ರ ನಮಗೆ ಬುಕ್ಕಿಂಗ್ ಅಡ್ವಾನ್ಸ್ ಆಗಿರುತ್ತೆ ಅಮೌಂಟ್. ಇವಾಗಲೂ ಇಸ್ಕೊಂಡಿಲ್ಲ ನಾನು. ಅದ್ರ ಬಗ್ಗೆನೂ ಹೇಳಬೇಕು. ಇಷ್ಟೊಂದು ದಿವಸ ಅದು ನನ್ನ ಬಟ್ಟೆಗಳು ಲಿಟ್ರಲಿ ಒಂದು 16,000 ರುಪೀಸ್ಗೆ ನಾನು ಮಿಂತ್ರಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು ಹೋಗೋಕ್ಕೆ. ಹಂಗೇ ಇದೆ, ಇವಾಗ ಹಂಗೆ ಇದೆ. ಸೊ ಹೋಗೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ. ರೂಪೇಶ್ಗೆ ಸರ್ಜರಿ ಆಗಿದ್ದು. ಸರ್ಜರಿ ಹಿಂದಿನ ದಿವಸ ನಾವು ಮಾಲ್ದೀವ್ಸಲ್ಲಿ ನಾವು ಲ್ಯಾಂಡ್ ಆಗಬೇಕಿತ್ತು. ಸೊ ಎಲ್ಲ ಕ್ಯಾನ್ಸಲ್ ಆಯಿತು. ಅದೇ ಅಮೌಂಟ್ ಒಂದು 5 lakhs ಅಂತ ನಾವು ಎತ್ತಿಟ್ಟಿದ್ವಿ. ಸೊ ಅದೇ ಅಮೌಂಟ್ಗೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದೆ. ಆವತ್ತು ನಾವು ಟ್ರಿಪ್ ಹೋಗಿ ಬಂದಿದೆ, ಅದು 5 lakhs ಡಮಾರ್ ಆಗ್ತಿತ್ತು. ನನಗೆ ಏನೂ ಸಿಗ್ತಾ ಇರಲಿಲ್ಲ. ಬಟ್ ಅದೇ 5 lakhs ನಾನು ಗೋಲ್ಡ್ ಮೇಲೆ ಇವತ್ತು ಇನ್ವೆಸ್ಟ್ ಮಾಡಿರೋದಕ್ಕೆ ನನಗೆ ಒಂದು 3 to 3.5 lakh ನಾನು ಇವಾಗ ಇನ್ಕಮಲ್ಲಿ ಇರ್ತೀನಿ. ಅಂದರೆ ಅಷ್ಟು ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಲಯಬಿಲಿಟಿ ಅಂತ ಏನು ಹೇಳ್ತೀವಲ್ಲ, ಸೊ ಆ ರೀತಿ ಸ್ವಲ್ಪ ನನಗೆ ಜಾಸ್ತಿ ಬಂದಿದೆ. ಒಂದು ರೀತಿ ಒಳ್ಳೇದೇ ಅನಿಸುತ್ತೆ, ಒಂದು ರೀತಿ ಅಯ್ಯೋ ಹೋಗಿಲ್ವಲ್ಲ ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಅಂತ ಅನಿಸ್ತು. ಬಟ್ ಈ ಡೆಸ್ಟಿನಿಯಲ್ಲಿ ಯಾವಾಗ ಬರ್ದಿರುತ್ತೋ ನಾವು ಅವಾಗೆ ಹೋಗೋಕ್ಕಾಗೋದು. ಆಗೋದೆಲ್ಲ ಒಳ್ಳೇದಕ್ಕೇ. ಆ್ಯಂಡ್ ಈಗ ಸಂಜೆ ಆಗಿದೆ. ನಾನು ಮನೆಗೆ ಬಂದು ಬಿಸಿ ಬಿಸಿ ಕಾಫಿ ಕುಡಿತಾ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ತೀನಿ. ಬಟ್ ಇವತ್ತಿನ ವೀಡಿಯೋಲಿ ನಾನು ಏನೆಲ್ಲ ಶಾಪಿಂಗ್ ಮಾಡ್ಕೊಂಡಿದ್ದೀನಿ, ಹಾಗೆ ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂದರೆ, ನಾವು ಟ್ರಿಪ್ ಹೋಗ್ತಾ ಇರೋದು ಯೂಟ್ಯೂಬರ್ ಜೊತೆ. ಸೊ ನಿಮ್ಮ ಗೆಸ್ ಮಾಡಿ ನೋಡೋಣ ಯಾವ ಯೂಟ್ಯೂಬರ್ ಜೊತೆ ನಾವು ಟ್ರಿಪ್ನ ಹೋಗ್ತಾ ಇದ್ದೀವಿ ಅಂತ. ಯದುವೀರ್ಗೆ ಮತ್ತು ಯೂಟ್ಯೂಬರ್ ಬೇಬಿಗೆ ತುಂಬಾ ಕ್ಲೋಸ್. ಆ್ಯಂಡ್ ಯದುವೀರ್ ತುಂಬ ಇಷ್ಟ ಆಗ್ತಾನೆ ಅವನು. ಸೊ ಹಾಗಾಗಿ ಇದು ನಮ್ಮ ಫಸ್ಟ್ ಟ್ರಿಪ್ ಅವ್ರ ಜೊತೆ. ಅದು ನಾವು ಹೋಗ್ತಾ ಇರೋದು ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ 5 days ಹೋಗ್ತಾ ಇದ್ದೀವಿ ನಾವು ಟ್ರಿಪ್ಗೆ. ಸೊ ಹಾಗಾಗಿ ಬನ್ನಿ, ನಾವು ಫಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಯಾವ ಯೂಟ್ಯೂಬರ್ ಜೊತೆ ಹೋಗ್ತಾ ಇದ್ದೀವಿ, ಹೇಗಿತ್ತು ನಮ್ಮ ಜರ್ನಿ ಅವ್ರ ಜೊತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಏನೇನು ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಪ್ಯಾಕಿಂಗ್ ವಿಡಿಯೋ ಮಾಡೋಣ. ನಾನು ಹೇಗೆ ಪ್ಯಾಕ್ ಮಾಡ್ತೀನಿ. ಇವಾಗ ಯದುವೀರ್ನ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಅದರಲ್ಲೂ ಈ 3-4 days ಬ್ಯಾಂಗ್ಳೂರಲ್ಲಂತೂ ಒಂದು ರೆಫ್ರಿಜರೇಟರ್ ಥರನೇ ಇದೆ ಕ್ಲೈಮೇಟು. ಯಾವ ರೀಲ್ಸ್ ನೋಡಿದ್ರೂ ಇದೇ ಬರ್ತಾ ಇದೆ. ಹಾಗಾಗಿ ಬೇಬಿ ಇರೋದ್ರಿಂದ ಅವನು ಏನೆಲ್ಲ ಐಟಮ್ಸ್ ಇಟ್ಕೊಳ್ತೀನಿ, ನಾನು ಹೇಗೆ ಪ್ಯಾಕ್ ಮಾಡ್ಕೊಳ್ತೀನಿ ಅನ್ನೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಸ್ಟೇ ಟ್ಯೂನ್, ಲಾಸ್ಟ್ವರೆಗೂ ವೀಡಿಯೋನ ನೋಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಫಸ್ಟು ಶಾಪಿಂಗ್ ಹೋಗಿದ್ದು ರಿಲಯನ್ಸ್ ಟ್ರೆಂಡ್ಸ್ಗೆ. ನನಗೆ ಯೂಶಲಿ ಇಲ್ಲಿ ಕುರ್ತಾ ಸೆಟ್ಸ್ ಎಲ್ಲ ಇಷ್ಟ ಆಗುತ್ತೆ. ಇವಾಗ ಕಾರ್ಡ್ ಸೆಟ್ಸ್ ಥರದ್ದೆಲ್ಲ ಚೆನ್ನಾಗಿ ಹಾಕ್ತಾರೆ ಸೇಲಲ್ಲಿ. 999, 1299 ಆ ಥರ ಕಾರ್ಡ್ ಸೆಟ್ಸ್ ಥರ ಹಾಕ್ತಾರೆ. ಕಂಫರ್ಟಬಲ್ ಹಾಗೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ 4205 ಏನೋ ಬಿಲ್ ಆಯಿತು. ಇದನ್ನು ಮುಗಿಸ್ಕೊಂಡು ನಾನು ಜುಡಿಯೋಗೆ ಹೋದೆ. ಯದುವೀರ್ಗೆ ಅಲ್ಲಿ ಪರ್ಚೇಸ್ ಮಾಡ್ತೀನಿ. ಟ್ರೆಂಡ್ಸಲ್ಲಿ ನನಗೆ ಇಷ್ಟ ಆಗಲ್ಲ ಕಿಡ್ಸ್ ವೇರು. ಸೊ ಜುಡಿಯೋ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಮಕ್ಕಳು ದೊಡ್ಡವ್ರು ಆಗ್ತಿರ್ತಾರೆ, ಬೇಗ ತುಂಡ ಆಗ್ಬಿಡುತ್ತೆ ಬಟ್ಟೆ ಎಲ್ಲ. ಸೊ ಹಾಗಾಗಿ ಅಫೋರ್ಡಬಲ್ ಪ್ರೈಸಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಕೂಡ ಸಿಗುತ್ತೆ. ಜುಡಿಯೋಲಿ ಯೂಶಲಿ ಯದುವೀರ್ಗೆ ಜಾಸ್ತಿ ನಾನು ಬೈ ಮಾಡ್ತೀನಿ. ಇಲ್ಲ ಅಂತಂದರೆ ವೆಸ್ಟ್ ಸೈಡಲ್ಲಿ ಅವ್ನಿಗೆ ಶರ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಶರ್ಟ್ಸ್ ಎಲ್ಲ ಅಲ್ಲಿ, ಫಾರ್ಮಲ್ ಶರ್ಟ್ಸ್ ಎಲ್ಲ ಅಲ್ಲಿ ಬೈ ಮಾಡ್ತೀನಿ. ಡೈಲಿ ಯೂಸ್ದೆಲ್ಲ ಇಲ್ಲಿ ಜುಡಿಯೋಲಿ ಪರ್ಚೇಸ್ ಮಾಡ್ತೀನಿ. ಹಾಗೆಯೇ ರೂಪೇಶು ಕೂಡ ನೋಡ್ತಾ ಇದ್ದೆ ಚೆನ್ನಾಗಿರೋದು ಯಾವುದಾದ್ರೂ ಇದೆಯಾ ಅಂತ. ಅವ್ರಿಗೂ ಒಂದು 5 ಟೀ ಶರ್ಟ್ಸು ಮತ್ತು ಶಾರ್ಟ್ಸ್ನ ತೊಗೊಂಡೆ. ತಿರ್ಗಾ ರೂಪೇಶು ಫೋನ್ ಮಾಡಿದ್ದಕ್ಕೆ ನಾನೇ ಬರ್ತೀನಿ ಅಂತ ಅಂದರು. ಸರಿ ಓಕೆ ಅಂದ್ಬಿಟ್ಟು ನಾನು ಇಷ್ಟು ಶಾಪಿಂಗ್ನ ಮುಗಿಸ್ಕೊಂಡು ರಾಮದೇವ್ಗೆ ಹೋದೆ. ಅಲ್ಲಿ ಅವನಿಗೆ ಸಾಕ್ಸು ಮತ್ತು ಕ್ಯಾಪ್ಸ್ ಎಲ್ಲ ಬೇಕಿತ್ತು. ಸೊ ಅದನ್ನು ಪರ್ಚೇಸ್ ಮಾಡೋಣ ಅಂತ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿಕೊಂಡೆ. ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ.
ಸಾಕ್ಸ್ ತಗೊಳ್ತಾ ಇದ್ದೀನಿ. ಇದೊಂದು ಅಲ್ಲೊಂದು. ಯದುವೀರ್, ನಿನ್ಗೊಂದು ಸರ್ಪ್ರೈಸ್ ಹೇಳಲಾ? ಹಾಂ, ಹೇಳಲ್ಲ ಹಿಂಗೆ ಕತೆ. ಫಸ್ಟ್ ಅಲ್ಲಿ ಕೂತ್ಕೋ ಒಂದು ನಿಮಿಷ, ಸಮಾಧಾನ. ಓಕೆ, ನಿಂಗೆ ಸರ್ಪ್ರೈಸ್ ಹೇಳಲ್ಲ ನಾನು. ಹಾಂ, ನೀನು ಎಷ್ಟೊಂದು ದಿವಸದಿಂದ ಕೇಳ್ತಾ ಇದ್ದಲ್ಲ, ಮಮ್ಮ ನನ್ನ ಟ್ರಿಪ್ಪಿಗೆ ಕರ್ಕೊಂಡೋಗು ಅಂತ. ಕೇಳ್ತಾ ಇದ್ದೋ ಇಲ್ಲೋ? ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಟ್ರಿಪ್ಗೆ. ಹಾಂ, ಅದಕ್ಕೆ ಇದೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ಇವಾಗೇ ಹೋಗಂಗಿಲ್ಲ. ಏನು ಟೋಪಿ ನಿಂಗೇನೆ ಯಾಕೋ? ಹೇ ಕ್ಯೂಟಿ ಪೈ, ಸೂಪರ್ ಆಗಿದ್ಯಾ? ಸರಿ, ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ? ನಿನ್ನ ಫ್ರೆಂಡು ಬರ್ತಾ ಇದ್ದಾರೆ ನಮ್ಮ ಜೊತೆ ಟ್ರಿಪ್ಪಿಗೆ. ಹಾಂ, ಅವ್ರ ಮನೇಲಿದ್ದಾರೆ, ಅವರೂ ಬರ್ತಾರೆ ನಮ್ಮ ಜೊತೆ. ನೋ ನೋ ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ ನಿಂಗೆ? ಬೇಡ, ನನಗೆ ಬೇಡ. ಜಿಂಗಲ್ ಬೆಲ್ ಕಲ್ತ್ಕೊಂಡ್ಬಂದ್ಬಿಟ್ಟಿದ್ಯಾ? ಅಜ್ಜಿಗೆ ಹೇಳು ನಾವೆಲ್ಲ ಹೋಗ್ತಾ ಇದೀವಿ ಅಂತ. ಏನು ಮಾಡ್ತಾ ಇದ್ದಾನೆ ಅಂತ. ನನ್ನ ಡ್ರಾಯಿಂಗ್ಸ್ ಎಲ್ಲ ತೊಗೊಂಡು ನೋಡಿ, ನನ್ನ ಡ್ರಾಯಿಂಗ್ಸ್ ಎಲ್ಲ ತೊಗೊಂಡು ಈ ಥರ ಬರೆಯೋದು. ಏನು ಬರಿತಾ ಇದೆಯಮ್ಮ? ಆ್ಯಪಲ್ ಬರಿತಾ ಇದೆಯಾ? ಏನಕ್ಕೆ? ಬರೀ ಆ್ಯಪಲ್ ಹೆಂಗೆ ಬರೀತೀಯಾ? ಆ್ಯಪಲ್ ಬರೀ ಕ್ಲೀನಾಗಿ. ಏ ವಾವ್, ಇದೇನು ಆ್ಯಪಲ್ಲು? ಇನ್ನೊಂದ್ಸಲಿ ಬರೀ ಆ್ಯಪಲ್. ಟೇಸ್ಟ್ ಹಾಂ, ಶೂಸ್ ಬರೀತೀಯಾ? ಬರೀ. ಆಮೇಲೆ ಚಪಾತಿ ಬೇಕಾ? ಬನಾನಾ ಬೇಕಾ? ಐಸ್ ಕ್ರೀಮ್ ಬೇಕಾ? ಬೇಡ, ಕೋಲ್ಡ್ ಆಗುತ್ತೆ. ಫ್ರೆಂಡ್ಸ್, ಯದುವೀರ್ನ ಕರ್ಕೊಂಡು ಹೋಗೋದ ಬೇಡ ಅಂತ ನಾನು ಇನ್ನೂ ಡಿಸೈಡ್ ಆಗಿಲ್ಲ, ಬಿಕಾಸ್ ಅವ್ನು ಕೋಲ್ಡ್ ಆಗಿದೆ. ನಂಗೆ ಬೇಡ, ನಾನು ಅವ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ರೂಪೇಶ್ ಮಾತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವನಿಗೆ ಕೋಲ್ಡ್ ಆಗಿದೆ, ಐಸ್ ಕ್ರೀಮ್ ತಿನ್ನಬೇಡ ಅಂದರೆ ನಮ್ಮ ಭಾಗ್ಯಪ್ಪಿನಿ ಮನೆಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿಂದಿದ್ದಾನೆ. ಹಾಗಾಗಿ ಇವನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಫ್ರೆಂಡ್ಸ್ ನಾವು. ರೂಪೇಶು ಅರ್ಜೆಂಟಾಗಿ ಎಕ್ಸೈಲ್ ಹತ್ರ ಬಾ ಸ್ಕೂಟಿ ಎತ್ಕೊಂಡು ಅಂದರು. ಏನೋ ಅಂತ ಬಂದರೆ ಕಾರಲ್ಲಿ ಪಾರ್ಕ್ ಮಾಡಿದ್ದಾರೆ ನೋಡಿ. ಪಾನಿಪುರಿ ತಿನ್ನೋಣ ಬಾ ಅಂತ ಕರೆದ್ರು, ತಿಂತಾಯಿದ್ದೀವಿ. ಗಾಡಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇವಾಗ ನಾವು ಟಿಪ್ಸಂದ್ರ ಡೆಕೋತ್ಲಾನ್ಗೆ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬರೋಣ. ಬಂದು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ಥ್ಯಾಂಕ್ ಯು ರೂಪೇಶ್. ನೈಟ್ ಎಷ್ಟೊತ್ತಿಗೆ ಮಲ್ಕೊಂಡಿದ್ದೇನೆ ನೀನು? 3:30 ಬೆಳಗಿನ ಜಾವ 3:30ಗೆ ಮಲ್ಕೊಂಡೆ. ಬೆಳಗ್ಗೆ ಆಫೀಸ್ಗೆ ಎಷ್ಟೊತ್ತಿಗೆ ಹೋದೆ? ಮನೆ ಕಾರ್ ಸರ್ವಿಸ್ಗೆ ಹೋಗಿದ್ರು, ಅಲ್ಲಿಂದ 10 ಗಂಟೆಗೆ ಹೋಗಿ. ಇವಾಗ ಎಷ್ಟು ಟೈಮು? 8:45. ಹಾಂ, ಹಿಂಗೆ ಮಾಡಿದರೆ ಫ್ಯಾಮಿಲಿಗೆ ಯಾವಾಗ ಟೈಮ್ ಕೊಡ್ತೀಯಾ? ಥ್ಯಾಂಕ್ ಯು. ರೂಪೇಶ್, ಹೌ ಎಕ್ಸೈಟೆಡ್ ಯು ಆರ್? ಟ್ರಿಪ್ ಹೋಗ್ತಾ ಇರೋದಕ್ಕೆ? ಏನು ಎಕ್ಸೈಟೆಡ್? ಈ ವರ್ಷದಲ್ಲಿ ಇದೆ ಟ್ರಿಪ್ಪು. ಇದೇ ಫಸ್ಟ್ ಟ್ರಿಪ್ಪು, ಲಾಸ್ಟ್ ಟ್ರಿಪ್ಪು.
ಈ ವರ್ಷ ಆಗೋಗುತ್ತಲ್ಲ ಡಿಸೆಂಬರ್. ನಾನು ಮತ್ತೆ ನ್ಯೂ ಇಯರ್ಗೆ ಹೋಗ್ತಾ ಇದ್ದೀನಿ ನಾನು. ಬೀಳ್ತಾವ ಒದೆಗಳು, ನಮ್ಮ ಜೊತೆನೆ ಬರಬೇಕು. ತಿಪ್ಸಂದ್ರಲ್ಲಿರೋವಂಥ ಡೆಕಾತ್ಲಾನ್ಗೆ ಹೋದ್ವಿ. ಯಾಕಂದರೆ ಇವಾಗ ಫುಲ್ಲು ಚಳಿ ಅಲ್ವಾ, ಫುಲ್ಲು ವಿಂಟರ್ ವೇರೇ ಪರ್ಚೇಸ್ ಮಾಡಿದ್ದು. ಹಾಗಾಗಿ ರೂಪೇಶ್ಗೆ ಜಾಕೆಟ್ಸ್ ಎಲ್ಲ ಬೇಕಿತ್ತಂತೆ, ಹಾಗಾಗಿ ಡೆಕಾತ್ಲಾನ್ಗೆ ಬಂದ್ವಿ. ಇಲ್ಲಿ ಏನೇನು ಶಾಪಿಂಗ್ ಆಯಿತು ಅಂತ ಕೂಡ ನಾನು ಶೇರ್ ಮಾಡ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಅದಕ್ಕೆ ಸರ್ ದಪ್ಪ ಆಗಬಾರ್ದು ಅನ್ನೋದು. ಓಕೆ, ಸೂಪರ್. ಡೆಕಾತ್ಲಾನಿಗೆ ಬಂದರೆ ಅಂತೂ ಮಿನಿಮಮ್ 5,000 ರೂಪಾಯಿ ಡಮ್. ಇವತ್ತೂ ಅಷ್ಟೇ 5,100 ರೂಪಾಯಿ. ಇವತ್ತು ಎಷ್ಟು ಶಾಪಿಂಗ್ ಮಾಡಿದ್ದೀನೋ ಯಪ್ಪ ಸ್ವಾಮಿ ಅಂತ ಅನ್ನಿಸ್ತು ನನಗೆ. ಸೊ ಇವಾಗ ತಂದಿರೋದನ್ನೆಲ್ಲ ನಾನು ಫಸ್ಟು ತೆಗ್ದು ಲೇಬಲ್ಸ್ ಎಲ್ಲ ತೆಗಿಬೇಕು. ಇದು ನೀನು ನೋಡ್ಬಾ, ಇದು ಚೆನ್ನಾಗಿದೆಯಾ ಶರ್ಟು? ಹಾಂ, ಇದೊಂದು. ಆಮೇಲೆ ಇದು ಚೆನ್ನಾಯ್ತಾ? ಇದು ಇದು ಚೆನ್ನಾಗಿದೆಯಾ? ಇವಾಗ ಇನ್ನ ಹ್ಯಾಂಗರ್ಸ್ ಅಲ್ಲಿ ಹಂಗೆ ಒಂದು ಹೊಸ ಬಟ್ಟೆಗಳು, ಬಟ್ ಆದ್ರೆ ಇದು ವಿಂಟರ್ ಚೆನ್ನಾಗಿರುತ್ತೆ ಅಂತ ಈ ತರದೆಲ್ಲ ತಗೊಂಡ್ ಬಂದೆ. ಸೊ ಇದು ರೂಪೇಶಿಗೆ ತಗೊಂಡ್ಬಂದೆ. ಇವಾಗ ಬರ್ತಾ ಇದ್ದಾರೆ, ಅವ್ರಿಗೆ ಇದು ಇಷ್ಟ ಆಗಿಲ್ವಂತೆ. ಎಷ್ಟು ಚೆನ್ನಾಗಿದೆ, ಕೋಸಿ ಆಗಿದ್ದು. ಚೆನ್ನಾಗಿಲ್ವಾ ಫ್ರೆಂಡ್ಸ್? ಕಾಮೆಂಟ್ ಸೆಕ್ಷನ್ ತಿಳಿಸಿ ಆಯ್ತಾ? ನನ್ನ ಲಿಪ್ಸ್ಟಿಕ್ ಆಯ್ತು ಆಯ್ತಾ? ಇದು ಎಷ್ಟು ಚೆನ್ನಾಗಿದೆ, ಇದು ಬೇಡ ಅಂತ ಇದ್ದಾರೆ ರೂಪೇಶ್. ಹಾಗಾಗಿ ಇವಾಗ ಡೆಕಾತ್ಲಾನ್ಗೆ ಹೋಗ್ಬೇಕು. ಅವ್ರು ಬರೋಕ್ಕೆ ಮುಂಚೆ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ನಾನು ಈ ಥರ ಕುರ್ತಾ ಸೆಟ್ಸ್ ತೊಗೊಂಬಂದ್ಬಿಟ್ಟಿದ್ದೀನಿ, ಅಂದರೆ ಲೈಕ್ ದುಪ್ಪಟ್ಟೆ ಎಲ್ಲ ಕಾರ್ಡ್ ಸೆಟ್ ಥರ ತೊಗೊಂಡ್ಬಂದ್ಬಿಟ್ಟಿದ್ದೀನಿ ಫೋರೆಟ್ ಹಾಕ್ಕೊಳಕ್ಕೆ. ಸೊ 5 ಪೇರ್ಸ್ ತೊಗೊಂಬಂದಿದ್ದೀನಿ. ಇದು ಒಂದು ಪೇರ್, ಇದೊಂದು, ಇದೊಂದು, ಇದೊಂದು ಪೇರ್. ಇಷ್ಟು ತೊಗೊಂಡು ಬಂದಿದ್ದೀನಿ. ಅದು ಓಚರ್ಸ್ ಇಷ್ಟ ಆಯ್ತಾ? ಅದು ಬಿಟ್ಟರೆ ಸಾಕ್ಸ್ ಎದುವೀರ್ಗೆ, ಆಮೇಲೆ ಈ ತರ ಇದು ಇನ್ನರ್ ವೇರ್ಸ್. ಅವ್ರು ಎಷ್ಟೊಂದು ಜನ ಕೇಳ್ತಿದ್ರಲ್ಲ ಪಾರ್ಟಿ ಟ್ರೈನಿಂಗ್ ಆಯ್ತಾ ಒಂದು ಅಂತ. ಟ್ರೈನಿಂಗ್ ಎಲ್ಲ ಏನು ಮಾಡಿಲ್ಲ, ನಾವು ಹೇಳ್ಕೊಟ್ವಿ ಅಷ್ಟೇ. 1-2 ದಿವಸ ಕಲ್ತ್ಕೊಂಡ್ಬಿಟ್ಟ. ಇವಾಗ ಅವನೇ ಡೈರೆಕ್ಟಾಗಿ ಹೋಗಿ ಹೇಳ್ಬಿಟ್ಟು ವಾಶ್ರೂಮ್ ಹೋಗಿ ಮಾಡ್ಬಿಟ್ಟು ಬರ್ತಾನೆ. ಅವ್ನು ಇವಾಗ ಅಗ್ಗಿ ಸಾಕಲ್ವಲ್ಲ, ಸೊ ಈ ಥರ ಅವನಿಗೆ ಇನ್ನರ್ ವೇರ್ಸ್ ಹಾಕ್ತಾ ಇದ್ದೀವಿ. ಸೊ ಇದು ಸೆಟ್ ಆಫ್ 3 ಬರುತ್ತೆ. 375 rupees ಸೆಟ್ ಆಫ್ 3ಗೆ ಈ ಥರದ್ದು ಯೂಸ್ ಮಾಡ್ತೀವಿ. ನಾನು ಇದೇ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ, ಬೇಬಿ ಕೇರ್ ಕಿಡ್ಸ್, ಬೇಬಿ ಕೇರ್ ಕಿಡ್ಸ್ದು ಬ್ರ್ಯಾಂಡು. ಚೆನ್ನಾಗಿದೆ. ಅವನಿಗೆ ಈ ಥರ ಸೂಪರ್ ಮ್ಯಾನ್ಸು, ಐರನ್ ಮ್ಯಾನು ಆ ಥರದ್ದೆಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ಇದು ಪ್ರಿಂಟ್ ಬಂದಿರುತ್ತೆ. ಆ್ಯಂಡ್ ಇಟ್ ಈಸ್ ನೈಸ್ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಹಾಗಾಗಿ ಇಷ್ಟೆಲ್ಲ ತೊಗೊಂಬಂದೆ. 2 pairs ಆಫ್ ಸಾಕ್ಸು ಇಷ್ಟು ತೊಗೊಂಬಂದೆ. ಹಾಗೆಯೇ ಇವಾಗ ಕಬೋರ್ಡಲ್ಲಿ ಸ್ವಲ್ಪ ಎಲ್ಲ ಇದೆಯಲ್ಲ, ಅದನ್ನ ಹೊಸದನ್ನೆಲ್ಲ ಹಾಕಿ ಫಸ್ಟು ಪ್ಯಾಕ್ ಎಲ್ಲ ಮಾಡಿಬಿಡ್ಬೇಕು. ಬಲ್ಲ ಕಾಣಿಸ್ತೈತೆ ಕ್ಯಾಮರಾ ಅಲ್ಲಿ. ಬಿದ್ರೆ ಮೊನ್ನೆ ಬಿದ್ದಲ್ಲ, ಹೆಂಗ್ ಬಿದ್ದೆ ಹೇಳು? ಮಲ್ಕೋಲ್ ಸುಮ್ಮನೆ. ಹೆಂಗ್ ಬಿದ್ದಿದ್ರೆ ಹೇಳು ಮೊನ್ನೆ ನೀನು? ಆರಿಸು ಕನ್ನಡ ಡಿಂಡಿಮವ, ಡಿಂಡಿಮವ ಓ ಕನ್ನಡ ಬಾಜರು ಕಂಡ ಡಿಂಡಿಮವ.
ನೋಡಿ ಲೇಬಲ್ಗಳೆಲ್ಲ ಹೆಂಗೆ ಕಿತ್ತು ಬಿಸಾಕಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ಬೇಕು ಇವಾಗ. ಇವನೇನೋ ಹಾಡು ಹೇಳ್ತಾನೆ, ಹೇಳಪ್ಪ. ಬಾರಸ್ ಕಂಡದ ತಿಂತಿಮ್ಮವ ಓ ಕಣ್ಣ. ಪ್ಯಾಕಿಂಗ್ ಎಲ್ಲ ಶುರು ಮಾಡೋಣ ಅಂತ ಅಂದ್ಕೊಂಡು ಕ್ಯಾಮ್ರಾನೆಲ್ಲ ಆನ್ ಮಾಡಿಟ್ಟೆ. ನನ್ನ ಬ್ಯಾಟ್ರಿ ಎಕ್ಸಾಸ್ಟ್ ಆಗಿಬಿಟ್ಟಿದೆ. ನಾನು ನೋಡ್ಕೊಂಡು ಎಲ್ಲ ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆ ಅಂತಾನೆ ಅಂದ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಯಾವುದೂ ರೆಕಾರ್ಡ್ ಆಗಿಲ್ಲ. ಸೊ ಯಾವತ್ತೇ ಆಗಲಿ ನೀವು ಬೇಬೀಸ್ ಆಗಲಿ ಅಥವಾ ಚಿಕ್ಕ ಮಕ್ಕಳನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋವಾಗ ವಿಂಟರ್ ವೇರ್, ಅದು ವಿಂಟರ್ ಸೀಸನ್ ಆಗಿರಲಿ ಸಮ್ಮರ್ ಸೀಸನ್ ಆಗಿರಲಿ, ವಿಂಟರ್ ವೇರ್ ಒಂದು ಕಂಪಲ್ಸರಿ ತೊಗೊಂಡೋಗಿರಿ. ಜೊತೆಗೆ ಮೆಡಿಕೇಷನ್, ಬೇಬಿ ರಬ್ ಆಗಿರ್ಬೋದು, ಜೊತೆಗೆ ಅವ್ರದ್ದು ಸಿರಪ್ಸ್ ಆಗಿರ್ಬೋದು, ಕೋಲ್ಡ್ ಕಾಫು ಅಥವಾ ಫೀವರ್ಗೆ ಅದನ್ನೆಲ್ಲ ಕ್ಯಾರಿ ಮಾಡಿ. ಫ್ರೂಟ್ಸು, ಸ್ನ್ಯಾಕ್ಸು ಎಲ್ಲ ಕ್ಯಾರಿ ಮಾಡಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲಿ ಹೋಗ್ತಾ ಇದೀವಿ, ಯಾರ ಜೊತೆ ಹೋಗ್ತಾ ಇದೀವಿ ಅಂತ ನೋಡ್ತಾ ಇರಿ. ಬಾಯ್ ಬಾಯ್.